ಮೊಳಕಾಲ್ಮೂರು ಪಟ್ಟಣದಲ್ಲಿ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣರವರಿಂದ ಭೂಮಿ ಪೂಜೆ ಕಾರ್ಯಕ್ರಮ. ಮೊಳಕಾಲ್ಮೂರು ಪಟ್ಟಣದ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕರ್ನಾಟಕ ಗೃಹ ಮಂಡಳಿ ಅನುಷ್ಠಾನ ಇಲಾಖೆ ವತಿಯಿಂದ ಟಿಎಸ್ಪಿ ಯೋಜನೆಯಡಿ 3 ಕೋಟಿ ವೆಚ್ಚದ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು. ಕಾಲೇಜು ಎಂದರೆ ಭವಿಷ್ಯದ ಕನಸುಗಳ ಬೀಜವನ್ನು ಬಿತ್ತುವ ಒಂದು ಸ್ಥಳ. ಇಲ್ಲಿ ಜ್ಞಾನ ಬೆಳೆಯಲಿದೆ, ಆಲೋಚನೆಗೆ ಗಡಿಗಳನ್ನು ಮೀರಿ ಹಾರಲು ಸಾಧ್ಯವಾಗುತ್ತದೆ ಮತ್ತು ಸಾವಿರಾರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಬೆಳಕು ಕಾಣುವಂತ ಸ್ಥಳ. ಈ ಕಟ್ಟಡದ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ಸೌಲಭ್ಯಗಳು, ಆಧುನಿಕ ತರಗತಿ ಕೋಣೆಗಳು, ಕ್ಯಾಂಟೀನ್ ಲಭ್ಯವಾಗಲಿದೆ. ಇದು ನಾಳೆ ಭದ್ರವಾಗಿಸಲು ತೆಗೆದುಕೊಳ್ಳುವ ಬಹುಮುಖ್ಯ ಹೆಜ್ಜೆ ಎಂದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಸುರಯ್ಯ, ಉಪನ್ಯಾಸಕರು ಲಿಂಗೇಶ್ವರ, ಅಕೌಂಟೆಂಟ್ ಪಾಪನಾಯಕ, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಹಪ್ಪಿ ಮಲ್ಲಿಕಾರ್ಜುನ್, ಜಿಂಕಾ ಶ್ರೀನಿವಾಸ್, ಸ್ವಾಮಿ, ಮಾರಣ್ಣ, ಗುರುರಾಜಪ್ಪ, ಪಟ್ಟಣ ಪಂಚಾಯತಿ ಸದಸ್ಯ ಖಾದರ್, ಮಜೀದ್, ಸತ್ಯಣ್ಣ, ಗೋಪಾಲ್ ಮುಂತಾದವರಿದ್ದರು. ನಮ್ಮ ಕಾಲದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ಹೈಯರ್ ಎಜುಕೇಷನ್. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳು. ಆ ಕಾಲದಲ್ಲಿ ಇಲ್ಲಿ ಮೊಳಕಾಲ್ಮೂರು ತಾಲೂಕಿಗೇನು ಪಾಯಿಂಟ್ ಇರಲಿಲ್ಲ, ಫಸ್ಟ್ ಗ್ರೇಡ್ ಕಾಲೇಜ್ ಕೊಡಬೇಕು ಅಂತೇಳಿ. ನಾವು ಸ್ವಲ್ಪ ಒತ್ತಾಯ ಮಾಡಿ ಬ್ಯಾಕ್ವರ್ಡು ತಾಲೂಕು ಇಲ್ಲಿ ಕೊಡಲೇಬೇಕು ಅಂತೇಳಿ ಒತ್ತಾಯದ ಮೇರೆಗೆ ಅವತ್ತು ನಮಗೆ ಸ್ಯಾಂಕ್ಷನ್ ಮಾಡಿದರು. ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯೂ ಇದೇ ಥರ ಯೂನಿಫಾರ್ಮ್ ಪ್ಲಾನಿಂಗ್ ಮಾಡೋದು. ಥ್ರೋಟ್ ಕರ್ನಾಟಕದಲ್ಲಿ, ಬರೀ ಮೊಳಕಾಲ್ಮೂರು ಮಾತ್ರ ಪ್ಲಾನಿಂಗ್ ಅಲ್ಲ, ಥ್ರೋಟ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕಾಲೇಜುಗಳಿಲ್ವೋ ಕಾಲೇಜುಗಳ ಕಟ್ಟಡ ಕೊಟ್ಟಿದ್ದಾರೆ. ಇದೇ ಸಿಮಿಲರ್ ಟೈಪ್ ಆಫ್ ಎಲ್ಲದಕ್ಕೂ ಮಾಡಿದ್ದಾರೆ. ಆಗಿನ ಕಾಲದಲ್ಲೇ ಅಷ್ಟು ದುಡ್ಡು ಕೊಟ್ಟು ಕಟ್ಟಡ ಕಟ್ಟಿ ಸುಮಾರು ಎಷ್ಟು ವರ್ಷ ಆಯಿತು? 2002 ಅಂದರೆ 23 ವರ್ಷ. ಈಗಾಗಲೇ ಶಿಥಿಲಗೊಂಡಿರ್ತಕ್ಕಂಥ ಕ್ಲಾಸ್ಗಳು ಮತ್ತು ಎಲ್ಲ ಹೋಗಿದೆ. ಮೊನ್ನೆ ವೈಟ್ ವಾಶು ಸ್ವಲ್ಪ ಕ್ಲೀನಿಂಗ್ ಬೇಕು ಅಂತ ಹೇಳಿದರೆ ನಮ್ಮ ಇವರು ಖಾದರ್ ಅವರು 7.5 ಲಕ್ಷ ರೂಪಾಯಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಒಳಗಡೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನ್ಯಾಕ್ ಕಮಿಟಿ ಅವ್ರಿಗೆ ಪರಿಶೀಲನೆಗೆ ಬಂದ ಸಂದರ್ಭದಲ್ಲಿ. ಯಾಕಂದರೆ ಹೊಲಸಾಗಿದ್ದರೆ ಅವ್ರು ವಾಪಸ್ ಹೋಗ್ತಾರೆ, ಅಪ್ಡೇಟ್ ಇದ್ದರೆ ಮಾಡ್ತಾರೆ. ಅದನ್ನು A+, B+ ಅಂತ ಮಾಡ್ತಾರೆ. B+ ಗ್ರೇಡಿಗೆ ಬಂದಿದೆ, ಭಾಳ ಸಂತೋಷದ ವಿಚಾರ. ಆಮೇಲೆ ಎರಡನೇದಾಗಿ ಅವತ್ತು ಶಿಥಿಲಗೊಂಡಿದ್ದ ಕಾಲೇಜುಗಳು ಅದಕ್ಕೆಲ್ಲ ಲೈಫ್ ಇಲ್ಲ. ಅದಕ್ಕೋಸ್ಕರ ಮತ್ತೆ ಲೈಫ್ ಕೊಡೋದಕ್ಕೆ ರೀಜನ್ರೇಟ್ ಮಾಡಲಿಕ್ಕೋಸ್ಕರ ಮತ್ತೆ 2 ಕೋಟಿ ರೂಪಾಯಿ ಓವರಾಲ್ ಈ ಇದಕ್ಕೆ ರಿಪೇರಿ ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದ್ದು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಓಕೆ ಸರ್, ಮುಂದುವರೆದು ಮಾಡೋಣ. ಮುಂದಕ್ಕೆ ಹೆಂಗೆ ಅನುಕೂಲ ಆಗುತ್ತೆ ಅದು ಮಾಡ್ತೀವಿ. ಆಯ್ತು ಸರ್.